ಬೆಳಗಾವಿ ನಗರದ ರಾಮದೇವ್ ಗಲ್ಲಿಯಲ್ಲಿರುವ ವಿಪಿ ವೇರ್ನೇಕರ್ ಅಂಡ್ ಸನ್ಸ್ ಚಿನ್ನಾಭರಣ ಅಂಗಡಿಯಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಕಳ್ಳತನದ ದೂರು ನೀಡಿದ ಅಂಗಡಿ ಮಾಲೀಕನೇ ಪ್ರಕರಣದ ಆರೋಪಿ ಎಂಬುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ನಗರದ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ್ರು. ಟಿಳಕವಾಡಿಯ ಸಾವರ್ಕರ್ ರಸ್ತೆಯ ನಿವಾಸಿ ಕೃಷ್ಣಾನಂದ್ ವಿಶ್ವನಾಥ್ ವೇರ್ನೇಕರ್ ಅವರು ಜುಲೈ 17ರಂದು ಖಡೆಬಾಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಜುಲೈ 16ರ ರಾತ್ರಿ ಅಪರಿಚಿತರು ಅಂಗಡಿಯ ಬಾಗಿಲು ಮುರಿದು ಚಿನ್ನ, ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ಕಳುವು ಮಾಡಿಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಖಡೆಬಾಜಾರ್ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ, ತಾಂತ್ರಿಕ ಮಾಹಿತಿ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ವೇಳೆ ದೂರುದಾರನ ಮೇಲೆ ಅನುಮಾನ ವ್ಯಕ್ತವಾಯಿತು. ಬಳಿಕ ಕೃಷ್ಣಾನಂದ್ ವೇರ್ನೇಕರ್ ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಅಂಗಡಿಯಲ್ಲಿದ್ದ ಚಿನ್ನ, ಬೆಳ್ಳಿ ಆಭರಣಗಳು ಹಾಗೂ ನಗದ ಹಣವನ್ನು ತಾನೇ ತೆಗೆದುಕೊಂಡು ತನ್ನ ಆಕ್ಟಿವಾ ಸ್ಕೂಟಿಯ ಡಿಕ್ಕಿಯಲ್ಲಿ ಸಾಗಿಸಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ತಿಳಿಸಿದ್ದಾರೆ. 17 ಜುಲೈರಂದು ಕೃಷ್ಣಾನಂದ್ ವರ್ನೇಕರ್ ಇವರು ಪೊಲೀಸರಿಗೆ ಒಂದು ದೂರು ನೀಡಿದ್ದಾರೆ. ಅವರ ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅವರು ನೀಡಿದರು. ಅದರ ಆಧಾರದ ಮೇಲೆ ಖಡೆಬಾಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮದು ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಲ್ಲಿ ಸುತ್ತಮುತ್ತಲದ್ದು ನಾವು ಟೆಕ್ನಿಕಲ್ ಸರ್ವೆಲೆನ್ಸ್ ಕೂಡ ಮಾಡಿದ್ದೀವಿ. ಅದು ಮಾಡಿದಾಗ ಅಲ್ಲಿ ನಮ್ಗೇನು ಗೊತ್ತಾಯ್ತು ಅಂದರೆ ಇವರೇ ಸುಮಾರು 1 ಗಂಟೆ 45 ನಿಮಿಷದಿಂದ ಒಂದು ಸ್ಕಾರ್ಪಿಯೋ ಬಂತು. 4 ಜನ 4 ನಿಮಿಷದ ಒಳಗಡೆ ಅದು ಬಾಗಿಲು ಬ್ರೇಕ್ ಮಾಡಿಕೊಂಡು ಒಳಗಡೆ ಹೋಗಿ ಹೊರಗಡೆ 4 ನಿಮಿಷದ ಒಳಗಡೆ ಬಂದಿದ್ದಾರೆ. ಅದು ಸ್ವಲ್ಪ ಸ್ಟ್ರೇಂಜ್ ಇತ್ತು. ಆಮೇಲೆ ಇವರು 5 ಗಂಟೆ 13 ನಿಮಿಷಕ್ಕೆ ಅಲ್ಲಿ ಬಂದಿದ್ದಾರೆ. ಇನ್ನೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದು ಸ್ಕೂಟಿ ಏನಿತ್ತು ಅದು ಚೆಕ್ ಮಾಡಿದಾಗ ಇವರು ಕಂಪ್ಲೇಂಟ್ನಲ್ಲಿ ಏನು ಗೋಲ್ಡ್ ಕಳ್ಳತನ ಆಗಿದೆ ಅದು ಎಲ್ಲ ಅವರ ಸ್ಕೂಟಿದು ದಿಕ್ಕಿನಲ್ಲಿನೇ ಇತ್ತು. ಅದರ ಬಗ್ಗೆ ವಿಚಾರಣೆ ನಡ್ತಾ ಇದೆ. ಈ ಸ್ಕಾರ್ಪಿಯೋ ಮತ್ತು ಅದರಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ನಾವು ಈಗ ಬೇಗನೆ ಅವರಿಗೆ ಕೂಡ ಸೆಕ್ಯೂರ್ ಮಾಡ್ತೀವಿ. ಅಪ್ರೆಂಟ್ಲಿ ಇವರು 2010ಇಂದ ಈ ಜ್ಯುವೆಲ್ಲರಿ ಅಂಗಡಿ ಕೂಡ ನಡೆಸ್ತಾರೆ ಮತ್ತು ಆ ಜನರಿಂದ ಚಿನ್ನ ತಗೊಂಡು ಬಡ್ಡಿ ವ್ಯವಹಾರ ಕೂಡ ಮಾಡ್ತಾರೆ. ಸೊ ಇನ್ನು ಹೆಚ್ಚಿನ ನಾವು ಇದು ತನಿಖೆ ಮಾಡೋದು ಅವಶ್ಯಕತೆ ಇದೆ. ನಮ್ಮದು ಪ್ರಿಲಿಮಿನರಿ ಕೇಸ್ ಏನಿದೆ ಅಂದರೆ ಇದು ಕಳ್ಳತನ ಆಗಿದೆ ತೋರಿಸ್ಕೊಂಡು ಬಹುಶಃ ಆ ಜನರಿಗೆ ರಿಟರ್ನ್ ಕೊಡಬಾರ್ದು ಅಂತ ಇವ್ರದ್ದು ಉದ್ದೇಶ ಇರಬೇಕು. ಸೊ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಡೋದು ಅದು ಒಂದು ಅಫೆನ್ಸ್ ಇದೆ. ಸೊ ಈ ಪ್ರಕರಣದ ಚಾರ್ಜ್ ಶೀಟ್ ಮಾಡುವಾಗ ಇವರ ಮೇಲೆ ಕಂಪ್ಲೇನೆಂಟ್ ಯಾರಿದ್ದಾರೆ ಇವರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡ್ತೀವಿ ಮತ್ತು ಮನಿ ಲೆಂಡಿಂಗ್ ಬಡ್ಡಿ ವ್ಯವಹಾರದ ಏನೋ ಆ್ಯಂಗಲ್ ಇದೆ ಆ ಆ್ಯಂಗಲ್ನಲ್ಲಿ ಕೂಡ ನಾವು ತನಿಖೆ ಮಾಡ್ತೀವಿ. ಧನ್ಯವಾದ ಸರ್. ಎಷ್ಟು ಕಳ್ಳತನ ಆಗಿತ್ತು, ಏನು ಕಂಪ್ಲೇಂಟ್ ಕೊಟ್ಟರು ಸರ್? ಅವರು ದೂರಿನಲ್ಲಿ 376 ಗ್ರಾಮ್ ಚಿನ್ನ ಕಳ್ಳತನ ಆಗಿದೆ, 4 kg ಬೆಳ್ಳಿ ಕಳ್ಳತನ ಆಗಿದೆ ಮತ್ತು ಕ್ಯಾಶ್ ಹೋಗಿದೆ ಅಂತ ಕಳ್ಳತನ ಆಗಿದೆ ಅಂತ ದೂರು ನೀಡಿದ್ದಾರೆ. ಎಲ್ಲ ರಿಕವರಿ ಆಗಿದೆ, ಅವ್ರ ಹತ್ರ ರಿಕವರಿ ಆಗಿದೆ ಸರ್? ಅದು ಅವ್ರ ಸ್ವಂತ ಗಾಡಿನಲ್ಲಿ ರಿಕವರಿ ಆಗಿದೆ. ಎಲ್ಲ ರಿಕವರಿ ಆಗಿದೆ? ಹಾಂ, ರಿಕವರಿ ಆಗಿದೆ. ಒಂದು ಮಿಸ್ ಮ್ಯಾಚ್ ಕೂಡ ಇದೆ ಅದರಲ್ಲಿ. ಸರ್, ಈಗ ಎಷ್ಟು ಜನ ಅವ್ರ ಹತ್ರ ಗೋಲ್ಡ್ ಇಟ್ಟಿದ್ರು? ಎಷ್ಟು? ಅದೇ ಈಗ ಇದೇ ತನಿಖೆ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ಒಂದು ಪಂಚನಾಮ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ವಗೇರೆ ಸೀಸ್ ಮಾಡ್ತೀವಿ. ಇವರು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರೆ ಅದು ಲೀಗಲ್ ಇತ್ತು, ಇಲ್ಲೀಗಲ್ ಇತ್ತು ಅದು ಕೂಡ ಚೆಕ್ ಮಾಡ್ತೀವಿ. ಆ್ಯಂಡ್ ಅದರ ಪ್ರಕಾರ ಮುಂದಿನ ಕ್ರಮ ತಗೋತೀವಿ. 4 ಜನ ಇತ್ತು ಅಂದ್ರಲ್ಲ ಸರ್, ಹಿಂದೆ ಅವರು ಅದು ಅವರು ಹೇಳ್ತಾ ಇಲ್ಲ. ಈಗ ನಾವು ಗಾಡಿಗೆ ನಂಬರ್ ಪ್ಲೇಟ್ ಕೂಡ ಇರಲಿಲ್ಲ. ಸೊ ನಾವೀಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಮಗೆ ವಿಶ್ವಾಸ ಇದೆ ಬೇಗನೆ ಈ ಗಾಡಿ ಕೂಡ ಬರ್ತದೆ. ನಾವು ಇಲ್ಲಿ ಏನಾದರೂ ಕೇಸಸ್ ಆಗಿದೆ ಏನಿದೆ ಸರಿ ಅದು ಕೂಡ ನಾವೀಗ ಪರಿಶೀಲನೆ ಮಾಡ್ತೀವಿ. ಸರ್, ಶಾಪಲ್ಲಿ CCTV ಇರಲಿಲ್ಲ ಇತ್ತು. ಇವರು ಬಂದ್ ಮಾಡಿದ್ದಕ್ಕೆ ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ, ಬಟ್ ಬಂದ್ ಆಗಿಲ್ಲ. CCTV ರೆಕಾರ್ಡ್ ಆಗಿದೆ ಸರ್. ಪ್ರಕರಣದ ಸಂಬಂಧ ಆರೋಪಿಯನ್ನು ಬಂಧಿಸಿರುವ ಖಡೆಬಾಜಾರ್ ಪೊಲೀಸರು ಮುಂದಿನ ತನಿಖೆಯನ್ನು ಮುಂದುವರೆಸಿದ್ದಾರೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನುಗ್ರಾಮ್ಗೆ.